ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಎದ್ದಿದ್ದೆ 9 ಗಂಟೆ ಆಯ್ತು. ಸೌರೆಗೆ ನೀರು ಹಾಕಿ ಕಸ ಗುಡಿಸ್ಕೊಂಡು ಆಫ್ಟರ್ 2 ಮಂತ್ ಆದ್ಮೇಲೆ ನಮ್ಮ ಹಸ್ಬೆಂಡ್ ಇವತ್ತು ಡ್ಯೂಟಿಗೆ ಹೋಗಿದ್ದಾರೆ. ಹಾಗೆ ನಾವು ಒಂದು ವಾರ ಊರಲ್ಲೇ ಇದ್ದಿಲ್ಲ, ಬೇರೆ ಊರಿಗೆ ಹೋಗ್ಬಿಟ್ಟಿದ್ವಿ. ಈಗ ಬಂದು ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಔಟ್ಸೈಡ್ ಎಲ್ಲಿಗೂ ಹೋಗಿಲ್ಲ ಅಂತ ಅಂದ್ರೂ ಮೈಸೂರು ಸನ್ಸ್ಕ್ರೀನ್ ಲೋಷನ್ ಅಂತೂ ಮಸ್ಟ್ ಅಂಡ್ ಶುದ್ಧಾಗಿ ಅಪ್ಲೈ ಮಾಡ್ತೀನಿ. ಹಾಗೆ ಒಂದು ಸ್ಮಾಲ್ ಬಿಂದಿ ಹಾಗೆ ಸಿಂಧೂರ ಮತ್ತು ಲಿಪ್ಸ್ಟಿಕ್ ಹಾಕೋತೀನಿ. ಲಿಪ್ಸ್ಟಿಕ್ ಅಂದರೆ ಓವರ್ ಆಗಲ್ಲ, ಲೈಟಾಗಿ ಹಾಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೀರಿಗೆ ಅರಿಶಿನ ಹಾಕೊಂಡು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ನೋಡಿ ಯಾವ ಥರ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ನೀಟ್ನೆಸ್ ಆಗಿ ಮಾಡ್ಕೋಬೇಕು. ಹಾಗೆ ಮತ್ತು ದೇವ್ರನ್ನ ಸೋಮನೆಲ್ಲ ತೊಳಿಬೇಕಾದ್ರೆ ನಾವು ಪೀತಾಂಬ್ರ ಪುಡಿ ಅದು ಇದು ರಂಗೋಲಿ ಇಟ್ಟು ಹುಣಸೆ ಹಣ್ಣು ಅದು ಏನು ಹಾಕಿ ತೊಳಿಯಲ್ಲ, ನಿಂಬೆ ಹಣ್ಣಿಂದ ತೊಳಿತೀನಿ ಅಷ್ಟೇ. ನಿಂಬೆ ಹಣ್ಣಿಂದ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪಿನ ಪುಡಿ ಹಾಕಿ ತೊಳಿತೀನಿ. ಈಗ ತೊಳೆಯೋದ್ರಿಂದ ಫುಲ್ ಕ್ಲೀನ್ನೆಸ್ ಆಗುತ್ತೆ. ಇದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡಾದ್ಮೇಲೆ ಒಣ ಬಟ್ಟೆಲಿ ಒರೆಸ್ಕೋಬೇಕು, ಇಲ್ಲಾಂದರೆ ಕಲೆ ಕೂತ್ಕೊಂಡ್ಬಿಡುತ್ತೆ. ನಾವು ಯಾವಾಗಲೇ ಪೂಜೆ ಮಾಡ್ಬೇಕಾರೆ ಆಗಲಿ ದೇವ್ರು ತೊಳಿಬೇಕಾರೆ ಆಗಲಿ ಕೂದಲ ಯಾವತ್ತೂ ಕಟ್ಕೋಬಾರ್ದು. ಹಾಗೆ ತಲೆ ಸ್ನಾನ ಮಾಡಿ ಟವಲ್ನೆಲ್ಲ ಕಟ್ಕೋತೀವಿ, ಸೊ ಆ ಥರ ಯಾವತ್ತೂ ಕಟ್ಕೋಬಾರ್ದು. ಕೂದಲನ್ನ ನಾಟ್ ಹಾಕೊಂಡು ಬಿಟ್ಕೋಬೇಕು. ಗಂಧ ಮತ್ತು ಕುಂಕುಮದಿಂದ ನಾನು ಕಾಮಾಕ್ಷಿ ದೀಪ ಮತ್ತು ಮಣ್ಣಿನ ದೀಪ ಎಲ್ಲ ಅಲಂಕರಿಸಿ ಇಟ್ಕೊಂಡಿದ್ದೆ. ಹಾಗೆ ಹೊಸಲು ಕೊಳ್ಳಿಗೆ ನಾವು ಅರಿಶಿನ ಹಾಕಿ ಲೇಪನ ಮಾಡಿ ಅದಾದಮೇಲೆ ಅರಿಶಿನ ಕುಂಕುಮನ ಹಚ್ತೀನಿ. ಇದರಿಂದ ಮಾಡೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿನೂ ಮನೆಗೆ ಬೀಳೋದಿಲ್ಲ ಅಂತ. ಸೊ ಇದನ್ನು ಇವ್ರ ಮನೇಲಿ ಯಾವಾಗಲೂ ಮಾಡ್ತಿದ್ರು, ಬಟ್ ನಮ್ಮ ಮನೇಲಿ ಮಾಡ್ತಿಲ್ಲ. ಇಲ್ಲಿ ಬಂದಮೇಲೆ ನಾನು ಕಲ್ತ್ಕೊಂಡಿದ್ದು. ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿಕೊಂಡು ಇನ್ನೂ ಒಂದು ವಾರ ಊರಲ್ಲಿರೋ ಕಾರಣದಿಂದ ಹೂವು ತಂದಿದ್ದಿಲ್ಲ. ಹಂಗಾಗ್ಬಿಟ್ಟು ಇಲ್ಲೇ ಮನೆ ಹತ್ರ ಬಿಟ್ಟಿರೋ ಹೂವಿಂದ ಮತ್ತು ಎಲೆಗಳಿಂದನೇ ನಾನು ದೇವ್ರ ಪೂಜೆ ಮಾಡೋಕ್ಕಿಟ್ಟೆ. ಅರಿಶಿನ ಕುಂಕುಮ ಹಚ್ಕೊಂಡೇ ಯಾವತ್ತೂ ಪೂಜೆ ಮಾಡಬೇಕು. ಹೆಣ್ಮಕ್ಳು ಯಾವತ್ತೂ ಕುತ್ಕೊಂಡು ಮಾಡಬಾರ್ದು, ಬಕ್ಕೊಂಡೇ ದೇವರಿಗೆ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನಾಷ್ಟ ಏನು ಮಾಡಿದ್ದಿಲ್ಲ. ಹಂಗಾಗ್ಬಿಟ್ಟು ಚಿಕ್ಕ ನ್ಯೂಟ್ರಿಷನ್ ಗ್ಲೋನ್ ಆದರೂ ಕುಡಿಯೋಣ ಅಂತ. ಇದು ತುಂಬ ಡಿಲೇ ಮಾಡಿದ್ದೆ 1 ಮಂತಿಂದ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೇ ಸ್ಟಾರ್ಟ್ ಆಗೋದೇ ಚಿಕ್ಕ ನ್ಯೂಟ್ರಿಷನ್ ಗ್ಲೋ ಅಂತ. ಇದನ್ನು ಕುಡಿಯೋದ್ರಿಂದ ಬ್ಯೂಟಿ ಕೂಡ ಹೆಚ್ಚಾಗುತ್ತೆ, ಆ್ಯಂಡ್ ಗ್ಲಾಮರ್ ಕೂಡ ಬರ್ತೀವಿ. ಇದಕ್ಕೆ ನಮ್ಮೂರಲ್ಲಿ ತಾಳೆಕಾಯಿ ಅಂತ ಕರೀತಾರೆ, ನಿಮ್ಮೂರಲ್ಲಿ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಹಂಗಂತೂ ಸಿಕ್ಕಾಪಟ್ಟೆ ಅರ್ಥದಲ್ಲಿ ನಾವು ಬಂದ್ಬಿಟ್ಟು ಹಂಗಾಗ್ಬಿಟ್ಟು ಗಂಧ ಹಚ್ಕೊಂಡಿದ್ದೆ. ನಿಮ್ಗೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರೆ ಗನ್ನಲ್ಲಿ. ಹಾಗೆ ನೈಟ್ ಚಿಕನ್ ಮಾಡ್ಕೊಂಡು ಊಟ ಮಾಡಿ. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್.